ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತಮ್ಮಲ್ಲಿ ನೋಡ್ತಾ ಇದ್ದೀರಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಚುರುಮುರಿ ಮಾಡೋಣ ಅಂತ ಹೊರಟಿದ್ದೀನಿ. ಈಗ ನಾನೊಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಹಣ್ಣು ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಏನು ನಾವು ನಾನು ಚೋಚು ತೊಗೊಂಡಿದ್ದೀನಿ, ಸಣ್ಣ ಚೋಚು ಮತ್ತು ಖಾರ ಬುಂದಿ ಎಲ್ಲ ತೊಗೊಂಡಿದ್ದೀನಿ. ಮಿಕ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಮಿಕ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಚಕ್ಲಿ, 2 ಚಕ್ಲಿ, 2 ನಿಪ್ಪಟ್ಟು, ಅದನ್ನು ನಿಪ್ಪಟ್ಟು ನಾನಿಲ್ಲಿ ಮುರಿದು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನಿಮಗೆ ಸ್ವೀಟ್ ಬೇಕು ಅಂತ ಅಂದರೆ ಸ್ವಲ್ಪ ಬೆಲ್ಲ, ಹುಣಸೆ ಹುಳಿ ಕಲಸಿಟ್ಕೊಳ್ಳಿ. ಇದಕ್ಕೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ನಾನಿಲ್ಲಿ ಸ್ವೀಟ್ ಮಾಡ್ತಿಲ್ಲ, ಖಾರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಮಕ್ಕಳು ಖಾರ ತಿಂತಾರೆ, ಸ್ವೀಟ್ ಅಷ್ಟೊಂದು ತಿನ್ನಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ ಪುರಿಗೆ ಅದು ಘಮ ಇದಾಗಬೇಕು ಅಂತ ಸ್ವಲ್ಪ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಮಾಡೋದು ಇದೇ ಮೆಥಡಿಂದ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಅದು ಖಾರ ರುಬ್ಬಿ ಇಟ್ಕೊಂಡು ಮಾಡ್ಬೋದು ಚಟ್ನಿ ಥರ. ನಾನಿಲ್ಲಿ ಬೇಗನೆ ಮಾಡುವಂಥದ್ದು ಸ್ನ್ಯಾಕ್ಸ್ ರೆಸಿಪಿ ಇದು, ಅದಕ್ಕೋಸ್ಕರ ಬೇಗನೆ ಆಗುವಂಥದ್ದು. ಮನೆಯಲ್ಲಿ ಏನೇನು ಸಾಮಾನು ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ತಾ ಇರೋದು ನಾನಿಲ್ಲಿ. ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಪುರಿಯಲ್ಲೂ ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗೆಲ್ಲ ಸ್ನ್ಯಾಕ್ಸು ಬೇಗ ಬೇಗನೆ ಆಗಬೇಕು ಅಂತ ಇಷ್ಟಪಡ್ತಾರಲ್ವ, ಅದಕ್ಕೆ ಮನೆಯಲ್ಲೇ ಬೇಗನೆ ಆಗುತ್ತೆ. ಇದು ಎಲ್ಲ ಐಟಮ್ಸ್ ತಂದು ಮಾಡ್ಕೊಬೋದು. ಮೆಣಸಿನ್ಕಾಯಿ ಪುಡಿ ಸಾಮಾನ್ಯವಾಗಿ ಮನೇಲಿ ಇದ್ದೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅವೆಲ್ಲ ತಂದು ಹಚ್ಚಿ ಅದನ್ನು ಮಸಾಲೆ ಮಾಡಿ ಹಾಕೋದು ಬೇಗ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಲೆಪುರಿ ಹಾಕ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಮಾಮೂಲಿ ಕಡಲೆಪುರಿ, ಸ್ವಲ್ಪ ಉಪ್ಪು ಕಮ್ಮಿ ಇರೋ ಕಡಲೆಪುರಿ ತೊಗೊಂಡಿರೋದು ನಾನು, ಅದಕ್ಕೋಸ್ಕರ ನಿಮ್ಗೆ ಹಂಗೆ ಅನ್ನಿಸ್ತಿದೆ. ಅದರಲ್ಲೂ ಪೂರಿಗಳು 2 ಥರ ಇರುತ್ತೆ. ನಾನಿಲ್ಲಿ ಮಾಮೂಲಿ ಇದ್ರ ಪುರಿ ತೊಗೊಂಡಾಗಿಂದ ಉಪ್ಪು ಕಮ್ಮಿ ಇರೋ ಪುಡಿ ತೊಗೊಂಡಿರೋದ್ರಿಂದ ಅದು ನಾವು ಎಷ್ಟೇ ಏನೇ ಕಲಸಿದ್ರೂ, ನೀರು ಹಾಕಿದ್ರೂ ಅದು ಸ್ವಲ್ಪ ಅಷ್ಟೊಂದು ಬೇಗ ಅಂದರೆ ಮೆತ್ತೆ ಆಗೋಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕಿದ್ರಂತೂ ಮೆತ್ತೆ ಆಗೋಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಈಗ ರೆಡಿ ಆಗಿದೆ, ಸವಿಯಲು ಸಿದ್ಧ. ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಮೇಲೊಂಚೂರು ಚೋಚು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ. ನಾನು ಮಾಡೋ ನಿಮ್ಗೆ ಇಷ್ಟವಾದಿದ್ದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಬಾಯ್.